ಆಕಾಶವಾಣಿ ಕುವೈತ್ನ ವೈಜ್ಞಾನಿಕ ಸಂಸ್ಥೆಯಲ್ಲಿ ಮತ್ಸ್ಯ ವಿಜ್ಞಾನಿಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ಡಾಕ್ಟರ್ ಆಜಾದ್ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ನಾವು ಎಲ್ಲೋ ಹುಟ್ತೀವಿ, ಎಲ್ಲೋ ಬೆಳಿತೀವಿ ಮತ್ತು ಎಲ್ಲೋ ಒಂದು ಜೀವನದ ಬದುಕನ್ನು ಕಟ್ಕೋತಾ ಹೋಗ್ತೀವಿ. ಆದರೆ ಕರ್ನಾಟಕ, ಕನ್ನಡ, ನಾಡು, ನುಡಿ ನಾವು ಎಲ್ಲೇ ಹೋದ್ರೂ ಕೂಡ ಅದು ನಮ್ಮನ್ನು ಬೆಂಬಿಡದೆ ನಮ್ಮೊಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಂದು ನಮ್ಮೊಂದಿಗಿದ್ದಾರೆ ಕುವೈತ್ನ ಮತ್ಸ್ಯ ವಿಜ್ಞಾನಿ, ಅಂದರೆ ನಮ್ಮ ವೈಜ್ಞಾನಿಕ ಸಂಸ್ಥೆ ಕುವೈತ್ನಲ್ಲಿ ಮತ್ಸ್ಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಕುವೈತ್ ಕನ್ನಡಿಗರಾದ ಡಾಕ್ಟರ್ ಆಜಾದ್ ಅವರು. ಆಜಾದ್ ಅವರ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಊರಿನಿಂದನೇ ಪ್ರಾರಂಭ ಮಾಡೋಣ. ತಾವು ಎಲ್ಲಿ ಹುಟ್ಟಿದ್ದು? ನಮ್ಮದು ನೆಲವಾಗಲು ಅಂತ ವಾಸಸ್ಥಳ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತಾವು ಹುಟ್ಟಿದ ನಂತರದಲ್ಲಿ ಕುವೈತ್ಗೆ ಹೊರಟೋಗೋಕ್ಕಿಂತ ಮೊದಲು ತಮ್ಮ ಆರಂಭಿಕ ಜೀವನವನ್ನು ಒಂದಿಷ್ಟು ನಮ್ಮ ಕೇಳಿಗರಿಗೆ ಹೇಳ್ಬೋಣ. ನೆಲವಾಗಲು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಆಯಿತು. ನಂದಗುಡಿಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಆಯಿತು. ನಂತರ ಬೆಂಗಳೂರಿನ ಸರ್ಕಾರಿ ವೈಜ್ಞಾನಿಕ ಕಾಲೇಜು, ಕಲಾ ಕಾಲೇಜು ಅಂತಿತ್ತು ಮುಂಚೆ, ಈಗ ವೈಜ್ಞಾನಿಕ ಕಾಲೇಜಿದೆ, ವಿಜ್ಞಾನ ಕಾಲೇಜು. ಅಲ್ಲಿ ನನ್ನ PU ವಿದ್ಯಾಭ್ಯಾಸ ಆಯಿತು. ಆನಂತರ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮತ್ಸ್ಯ ವಿಜ್ಞಾನದ ಪದವಿ ಪಡೆದೆ. ಅಲ್ಲೇ ಸ್ನಾತಕೋತ್ತರ ಮತ್ತು PhDಯನ್ನು ಮುಗಿಸ್ದೆ. ಆನಂತರ ನಾನು ಮಂಡ್ಯದಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಸಹಾಯಕನಾಗಿ ಕೆಲಸ ಮಾಡಿದೆ ಸುಮಾರು 2 ವರ್ಷ. ಆನಂತರ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವೈಜ್ಞಾನಿಕ ವೃತ್ತಿಯನ್ನು ನಾನು ಪಡ್ಕೊಂಡೆ ಅಲ್ಲಿಂದ. ಅಲ್ಲ, ನೀವು ಅಲ್ಲಿ ವೈಜ್ಞಾನಿಕ ವೃತ್ತಿಯನ್ನು ಪಡ್ಕೊಂಡ್ರಿ? ಹೌದು. ಮಂಡ್ಯದಿಂದ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಟ್ರಲ್ಲ, ಹೇಗೆ ಅದು? ಆ ಮಂಡ್ಯದಿಂದ ನಾನು ಇಂಫಾಲ್ಗೆ ಹೋದೆ, ಮಣಿಪುರಕ್ಕೆ ಹೋದೆ. ಯಾಕಂದರೆ ಅದು ಅಖಿಲ ಭಾರತ ವೈಜ್ಞಾನಿಕ ಸಂಸ್ಥೆ ಆಗಿದ್ದರಿಂದ ನನ್ನನ್ನು ಅಲ್ಲಿಗೆ ಮೊದಲು ನೇಮಕಾತಿ ಮಾಡಿದ್ರು. ಅಲ್ಲಿ ಹೋದೆ. ಅಲ್ಲಿ 8 ವರ್ಷ ಕೆಲಸ ಮಾಡಿದ ನಂತರ ಮದ್ರಾಸಿಗೆ ಬಂದೆ. ಮದ್ರಾಸಿಗೆ ಬಂದು ಅಲ್ಲಿ 8 ವರ್ಷ 9 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಆನಂತರ ನನಗೆ ನನ್ನ ವಿಷಯ ತಜ್ಞತೆಯಲ್ಲಿ ಆ ವಿಷಯದಲ್ಲಿ ಪ್ರಾವೀಣ್ಯತೆ ಪಡೆದಂಥವರಿಗೆ ಆದ್ಯತೆ ಅಂತ ಹೇಳಿ ಕುವೈತ್ ಸರ್ಕಾರ ಒಂದು ಜಾಹೀರಾತನ್ನು ಹೊರಡಿಸ್ತು. ಆ ಸಮಯದಲ್ಲಿ ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಸಹಾಯ ಆಯಿತು. ಅದೇ ವೇಳೆ ನನಗೆ ಎರವಲು ಸೇವೆ ಅಂತ ಯಾವುದು ಕೇಂದ್ರ ಸರ್ಕಾರದ ಒಂದು ಸೇವಾ ಇದಿದೆ, ಕಾರ್ಯಕ್ರಮ ಇದೆ, ಅದರ ಮೂಲಕ ನಾನು ಕುವೈತಿಗೆ ಹೋದೆ. ಡಾಕ್ಟರ್ ಆಜಾದ್ ಅವರೇ, ಒಂದು ರೀತಿಯಲ್ಲಿ ನೀವು ಸಂಚಾರಿ. ಹೌದು. ಅಂದರೆ ಕರ್ನಾಟಕದಿಂದ ಇಂಫಾಲ್ಗೆ ಹೋದ್ರಿ, ಇಂಫಾಲ್ದಿಂದ ಮದ್ರಾಸಿಗೆ ಬಂದ್ರಿ, ಮದ್ರಾಸಿಂದ ಮತ್ತೆ ಕುವೈತ್ಗೆ ಹೋದ್ರಿ. ಹೇಗೆ ಅನಿಸುತ್ತೆ? ಕನ್ನಡ ನಾಡಿನಲ್ಲಿ ಇದ್ದವರು ಕನ್ನಡದ ಬಗ್ಗೆ ಒಂದು ಅಭಿಮಾನ ಅದು ಸಾಮಾನ್ಯವಾಗಿದ್ದೇ ಇರ್ತದೆ. ಆದರೆ ಬೇರೆ ಕಡೆ ಹೋದಾಗ ಆ ತುಡಿತ ಜಾಸ್ತಿ ಆಗುತ್ತೆ. ಅಲ್ಲಿ ಮದ್ರಾಸಿಗೆ ಹೋದಾಗ ನಾವು ನನ್ನ ವಿಷಯ ಇದೆಯಲ್ಲ ಅದರಲ್ಲಿ ನಾನು ಸ್ವಲ್ಪ ತೊಡಗಿಸ್ಕೊಂಡೆ. ನಾನು ವೈಜ್ಞಾನಿಕ ಲೇಖನಗಳನ್ನೆಲ್ಲ ಬರಿತಿದ್ದೆ ಮಾಸಪತ್ರಿಕೆಯಲ್ಲಿ. ಆನಂತರ ಕುವೈತಿಗೆ ಹೋದ ಮೇಲೆ ಅಲ್ಲಿ ಕುವೈತ್ ಕನ್ನಡ ಕೂಟ ಅಂತ ಇದೆ. ಸೊ ಅದರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಕನ್ನಡದ ಬಗ್ಗೆ ನನಗಿದ್ದಂಥ ಒಂದು ಇದರಲ್ಲಿ ಏನೋ ಒಂದಷ್ಟು ನನ್ನ ಕೊಡುಗೆಯನ್ನು ನಾನು ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಹೌದು ಡಾಕ್ಟರ್ ಆಜಾದ್ ಅವರೇ, ಸಾಮಾನ್ಯವಾಗಿ ನಾವು ಕರ್ನಾಟಕದಲ್ಲಿ ಹುಟ್ಟಿದವರು ಕನ್ನಡದ ಬಗ್ಗೆ ಪ್ರೀತಿ ಇಟ್ಕೊಳ್ಳೋದು ಸಹಜ. ಆದರೆ ಬೇರೆ ದೇಶಕ್ಕೆ ಹೋಗಿ ಕನ್ನಡದ ಅಭಿಮಾನವನ್ನು ಇಟ್ಕೊಂಡು ಕನ್ನಡದ ಅಭಿವೃದ್ಧಿಗೆ ಬೇರೆ ದೇಶದಲ್ಲಿ ಪ್ರಯತ್ನ ಮಾಡೋದಿದೆಯಲ್ಲ, ಇದು ಬಹಳ ಪ್ರಮುಖ ಆಗುತ್ತೆ. ಅದಕ್ಕೆ ತಾವು ವಿಶೇಷವಾಗಿ ನಮಗೆ ಕಾಣ್ತೀರಿ. ಯಾಕೆಂತಂದರೆ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು, ಅಲ್ಲಿ ಕನ್ನಡದ ಪದ ಬಳಕೆ ಬಹಳ ಕಡಿಮೆ. ತಮ್ಮದು ಹಾಗೆಯೇ ಮಾತೃಭಾಷೆಯೂ ಕೂಡ ಕನ್ನಡ ಅಲ್ಲ, ಮಾತೃಭಾಷೆಯು ಉರ್ದು ತಮ್ಮದು. ಹೌದು. ಅಂತಹದ್ರಲ್ಲಿ ಕನ್ನಡದ ಪ್ರೀತಿ ಹೇಗೆ ಹುಟ್ಕೊಳ್ತು ತಮಗೆ? ನನಗೆ ಅದಕ್ಕೆ ತಳಪಾಯ ಹಾಕಿದ್ದು ನಾನು ಹುಟ್ಟೂರು ಅಂತ ಹೇಳ್ಬೋದು. ನೆಲವಾಗಲು ಅಲ್ಲಿ ಸಾಮಾನ್ಯವಾಗಿ ಎಲ್ಲ ನಮ್ಮ ಮುಸ್ಲಿಂ ಕುಟುಂಬಗಳು ತುಂಬ ಕಡಿಮೆ, 4-5 ಕುಟುಂಬ ಮಾತ್ರ. ಸುಮಾರು 200-250 ಕುಟುಂಬಗಳಿದ್ದಂಥ ಊರು, ಅದರಲ್ಲಿ 4-5 ಕುಟುಂಬ ಮಾತ್ರ ನಮ್ಮದು ಮುಸ್ಲಿಂ ಕುಟುಂಬಗಳು. ಆದರೆ ನನ್ನ ವಾತಾವರಣ ಇದ್ದದ್ದು ಪೂರ್ತಿ ಕನ್ನಡಮಯ. ಸೊ ಹಾಗಾಗಿ ನನಗೆ ಕನ್ನಡದಲ್ಲಿ ಆಸಕ್ತಿ. 7ನೇ ತರಗತಿವರೆಗೂ ಕನ್ನಡದಲ್ಲೇ ವಿದ್ಯಾಭ್ಯಾಸ. ಅದಕ್ಕೆ ಸ್ಫುಟವಾಗಿ ಮಾತಾಡ್ತಿದ್ದೀರಿ.
ಅದರ ಜೊತೆಗೆ ಊರಿನ ಹಿರಿಯರು ಸಹ ತುಂಬ ಪ್ರೋತ್ಸಾಹ ನೀಡಿದರು. ನಾಟಕಗಳಲ್ಲಿ ಭಾಗವಹಿಸೋದಾಗಲಿ ಅಥವಾ ಚರ್ಚಾ ಸ್ಪರ್ಧೆಗಳು, ಪ್ರಬಂಧ ಸ್ಪರ್ಧೆಗಳು, ಆ ಥರದ್ದೆಲ್ಲ. ಸೊ ಹಾಗಾಗಿ ಕನ್ನಡದ ಬಗ್ಗೆ ಒಲವು ಜಾಸ್ತಿ ಆಯಿತು. ಈಗ ಹುಟ್ಟಿದ್ದು ಮುಸ್ಲಿಂ ಕುಟುಂಬ, ತಮ್ಮ ತಾಯಿ ಭಾಷೆ ಉರ್ದು, ತಾವು ಕೆಲಸ ಮಾಡ್ತಾ ಇರುವಂತಹ ಏರಿಯಾವೂ ಕೂಡ ಇಸ್ಲಾಮಿಕ್ ಕಂಟ್ರಿ. ಹಾಗಿದ್ದಾಗ ಆ ಒಂದು ಇಸ್ಲಾಮಿಕ್ ಕಂಟ್ರಿ ಅಂದರೆ ಕುವೈತ್ನಲ್ಲಿ ಕನ್ನಡದ ಅಭಿವೃದ್ಧಿಗಾಗಿ ತಾವು ಶ್ರಮಿಸ್ತಾ ಇದ್ದೀರಿ. ಯಾಕೆ ಅಂತಂದರೆ ಕರ್ನಾಟಕದ ಮಣ್ಣಿನ ವಾಸನೆ ತಮ್ಮನ್ನು ಅಲ್ಲಿಯೂ ಕೂಡ ಬೆಂಬಿಡದೆ ಕರ್ಕೊಂಡು ಹೋಯ್ತು ಡಾಕ್ಟರ್ ಆಜಾದ್ ಅವರೇ. ಹೌದು. ಹಾಗಿದ್ರೆ ಈಗ ನಾವು ಅಲ್ಲಿ ಅಂದರೆ ಕುವೈತ್ನಲ್ಲಿ ಕನ್ನಡದ ಅಭಿವೃದ್ಧಿಗಾಗಿ ತಾವು ಏನು ಮಾಡ್ತೀರಿ ಅಂತ ನಮ್ಗೆ ಕೇಳಿದ್ರೆ ಹೇಳೋಣ. ಮೊದಲಿಗೆ ನಾನು ಅಲ್ಲಿ ಕುವೈತ್ ಕನ್ನಡ ಕೂಟದಲ್ಲಿ ಸೇರಿದಾಗ ಕನ್ನಡ ಕೂಟದ ಕಾರ್ಯಕ್ರಮಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಅದರಲ್ಲಿ ಮೊದಲಿಗೆ ಮರಳ ಮಲ್ಲಿಗೆ ಅನ್ನುವಂಥ ಒಂದು ಸಂಚಿಕೆ ಮಾಡ್ತೀವಿ ನಾವು. ಅದು ಕನ್ನಡದ ಸೃಜನಶೀಲ ಲೇಖಕರು, ಬರವಣಿಗೆ ಮಾಡುವಂಥವರು ಅಥವಾ ಚಿತ್ರಕಲೆ, ಫೋಟೋಗ್ರಫಿ, ಇಂಥ ಇದರಲ್ಲೆಲ್ಲ ಅವರು ಲೇಖನಗಳನ್ನೆಲ್ಲ ಕಳಿಸೋದು, ಆ ಪತ್ರಿಕೆಯಲ್ಲಿ ನಾವು ಪ್ರಕಟಿಸೋದು. ಅಲ್ಲಿ ನಮ್ಮ ಗುಂಪಿಗೆ ಮಾತ್ರ ಅದು ಸೀಮಿತವಾಗಿರ್ತಿತ್ತು. ಸುಮಾರು 2015 ನಂತರ ಅದನ್ನು ನಾವು ಜಾಲತಾಣದಲ್ಲಿ ಬಿಡುಗಡೆ ಮಾಡ್ತಿದ್ದೀವಿ. ಸೊ ಹಾಗಾಗಿ ಎಲ್ಲ ಕಡೆನೂ ಅದು ವಿಸ್ತಾರ ಆಗಿದೆ. ಒಂದು ರೀತಿಯಲ್ಲಿ ಈ ಬುಕ್ ಅಥವಾ ಈ ಪೇಪರ್ ಅಂತಾನೆ ಹೇಳ್ಬಿಡ್ಬೋದು ಹಾಗೆ. ಸೊ ಮೊದಲಿನಿಂದಾನು ನಾನು ಆ ಸಂಚಿಕೆ ಇದರಲ್ಲಿ ನಾನು ಸಂಪಾದನೆ ಮಾಡುವುದು, ಲೇಖನಗಳನ್ನು ತಿದ್ದುವುದು, ಅದನ್ನೆಲ್ಲ ಮಾಡ್ತಿದ್ದೆ. ನಮ್ಮ ಪತ್ರಿಕೋದ್ಯಮ ಕ್ಷೇತ್ರದಲ್ಲೂ ಕೈಯಾಡಿಸ್ಬಿಟ್ಟಿರ್ತಾವೆ. ಹೌದು, ಸಂಪಾದಕರಾಗಿರೋದ್ರಿಂದ. ಇದು ಒಂದು ರೀತಿಯಲ್ಲಿ ಪಬ್ಲಿಷ್ ಮಾಡೋದು ಅಥವಾ ಪ್ರಕಟಣೆಯ ಮೂಲಕ ಕನ್ನಡವನ್ನು ತಿಳಿಸೋದಾಯಿತು. ಅದನ್ನು ಬಿಟ್ಟು ಅಲ್ಲಿ ಸ್ಥಾನೀಯ ವಿಷಯದಲ್ಲಿ ತಗೊಂಡ್ರೆ ಕನ್ನಡಿಗರು, ಅಲ್ಲಿರುವಂಥವರಿಗೆ, ಅನಿವಾಸಿ ಕನ್ನಡಿಗರು, ಅವರ ಮಕ್ಕಳಿಗೆ ಕನ್ನಡ ಕಲಿಸುವ ಒಂದು ಪರಿಪಾಠವನ್ನು ನಾವು ಪ್ರಾರಂಭಿಸಿದ್ವಿ. ಅದನ್ನು ಚಿಗುರುಬಳ್ಳಿ ಅಂತ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಚಿಗುರುಬಳ್ಳಿಯಲ್ಲಿ ನಮ್ಮವರೇ ಕನ್ನಡಿಗರೇ ಪಾಠ ಮಾಡುವಂಥದ್ದು. ಅಂದರೆ ಪ್ರಾಥಮಿಕ ಹಂತದಿಂದ ಅ ಇಂದ ಹಿಡಿದು ಅಕ್ಷರಮಾಲೆ ಮತ್ತು ಕಾಗುಣಿತ ಅದನ್ನೆಲ್ಲ ಕಲಿಸುವಂಥದ್ದು. ಆ ಥರ ತಿಂಗಳಿಗೆ 4 ದಿನ, ಅಂದರೆ ವಾರಕ್ಕೊಂದು ದಿನ. ಶುಕ್ರವಾರ ರಜಾ ಇರುವುದರಿಂದ ಶುಕ್ರವಾರ ದಿನ 2 ಗಂಟೆ ಪಾಠ ಮಾಡುವುದು ಮಕ್ಕಳಿಗೆ. ಅದು ಒಂದು ರೀತಿಯಲ್ಲಿ, ಯಾಕಂದರೆ 12ನೇ ತರಗತಿ ನಂತರ ಸುಮಾರು ನಮ್ಮ ಕನ್ನಡಿಗ ಮಕ್ಕಳು ಭಾರತಕ್ಕೆ ಬರ್ತಾರೆ. ಅವರು ಭಾರತದಲ್ಲಿ ಬೇರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತಂದರೆ ಕನ್ನಡ ಬೇಕೇ ಬೇಕು. ಸೊ ಹಾಗಾಗಿ ಅವರಿಗೆ ಅನುಕೂಲ ಆಗುತ್ತೆ. ಅದೊಂದೇ ಅಲ್ಲ, ಈಗ ಓಡಾಡಬೇಕು, ಜನರೊಂದಿಗೆ ಬೆರಿಬೇಕು ಅಂತಂದರೆ ಕನ್ನಡ ಬೇಕಾಗುತ್ತೆ. ಸೊ ಹಾಗಾಗಿ ಅವರಿಗೆ ತುಂಬಾ ಅನುಕೂಲ ಆಯಿತು. ಮಕ್ಕಳಿಗೆ ತುಂಬಾ ಅವರು ಅದನ್ನು ಹೇಳ್ತಾರೆ, ನಮಗೆ ಚಿಗುರುಬಳ್ಳಿ ತುಂಬಾ ಸಹಾಯ ಆಯಿತು. ಮನೆಯಲ್ಲಿ ಪಾಠಶಾಲೆಯನ್ನು, ಕನ್ನಡ ಪಾಠಶಾಲೆಯನ್ನು ತೆಗೆದುಬಿಟ್ಟಿದ್ದೀರಂತೆ. ಹೌದು. ಅಲ್ಲಿ ಏನು ಮಾಡ್ತೀರಿ? ಅಲ್ಲಿ ಅಂದರೆ ಮನೆಗೆ ಇಂಥ ಮಗು ಇಂಥ ವಿಷಯದಲ್ಲಿ ತುಂಬಾ ವೀಕ್ ಇದ್ದಾರೆ ಅಂತಂದರೆ ಅಲ್ಲಿಗೆ ಸಂಬಂಧಪಟ್ಟಂಥ ಉಪಾಧ್ಯಾಯರು ಅಥವಾ ನಮ್ಮವರೇ ಅಲ್ಲಿ ಹೋಗಿ ಅವರು ವಿಷಯ ತಿಳಿಸಿ ಹೇಗೆ ನಾವು ಅದನ್ನು ಅವರಿಗೆ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ಅವ್ರು ಹೇಳ್ಕೊಡ್ತಾರೆ. ಅಂದರೆ ಕನ್ನಡವನ್ನು ಮನೆಯಲ್ಲಿ ಹೇಳ್ತಾರೆ. ಕನ್ನಡ ಶಾಲೆಗಳು ಅಂತ ಅಲ್ಲಿ ಶಾಲೆಗಳು ಅಂತಿಲ್ಲ. ಆದ್ರೂ ಕೂಡ ಅಲ್ಲಿ ನಮ್ಮ ಕನ್ನಡದ ಕುಟುಂಬಗಳು ಎಷ್ಟಿವೆ ಡಾಕ್ಟರ್ ಆಜಾದ್ ಅವರೇ? ಕನ್ನಡಿಗರು ಸುಮಾರು 80,000. ಅದರಲ್ಲಿ ನಮ್ಮ ಕನ್ನಡ ಕೂಟದಲ್ಲಿ ಸುಮಾರು 250 ಕುಟುಂಬಗಳು, ಅಂದ್ರೆ ಸುಮಾರು 1,500 ಮೆಂಬರ್ಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಇಷ್ಟು ಜನರು ಈಗ ತಮ್ಮ ಒಂದು ಒಕ್ಕೂಟದಲ್ಲಿ ಇದ್ದಾರೆ, ಕನ್ನಡ ಒಕ್ಕೂಟದಲ್ಲಿ. ಹೌದು. ಕನ್ನಡ ಒಕ್ಕೂಟದಲ್ಲಿ ಅಲ್ಲಿದ್ರೂ ಕೂಡ ತಾವು ಕರ್ನಾಟಕದ ಸಂಬಂಧವನ್ನು ಮರ್ತಿಲ್ಲ ಅಂತ ಕೇಳಿದೀವಪ್ಪ. ಹೌದು. ಕರ್ನಾಟಕದಲ್ಲಿ ಏನೋ ಶಬ್ದಕೋಶ ಅದು ಇದು ಅಂತೆಲ್ಲ ತರ್ತಿದೆ. ಹೌದು. ಫೇಸ್ಬುಕ್ನಲ್ಲಿ ಪದಾರ್ಥ ಚಿಂತಾಮಣಿ ಅಂತ ಒಂದು ಸಮೂಹ ಇದೆ. ಅದನ್ನು 2012ರಲ್ಲಿ ನಾನೇ ಹುಟ್ಟು ಹಾಕಿದ್ದು. ಅದನ್ನು ನಾವು ಕನ್ನಡದ ಪದಗಳು, ಅದರ ವ್ಯುತ್ಪತ್ತಿ, ಇಂಗ್ಲೀಷ್ ಪದಗಳು ಮತ್ತು ಸಮಾನಾಂತರ ಪದಗಳು ಹೇಗೆ ಕನ್ನಡದಲ್ಲಿ ನಾವು ಅದನ್ನು ಹುಟ್ಟು ಹಾಕಬಹುದು, ಮತ್ತು ಬಳಕೆಯಲ್ಲಿ ಇಲ್ಲದಂತಹ ಪದಗಳನ್ನು ಹೇಗೆ ಮತ್ತೆ ಮರುಬಳಕೆಗೆ ತರಬಹುದು, ನಮ್ಮ ಬೇರೆ ಭಾಷಿಗರು ಇಲ್ಲಿ ಕನ್ನಡವನ್ನು ಹೇಗೆ ತಮ್ಮದಾಗಿಸ್ಕೊಳ್ಬಹುದು, ಆ ಬಗ್ಗೆ ಚಿಂತನೆ ಮಾಡುವಂಥದ್ದು ಒಂದು ವೇದಿಕೆ. ಅದು ಅಂತರ್ಜಾಲ ವೇದಿಕೆ. ಅದನ್ನು ನಾವು ವೇದಿಕೆಗಳ ಮೂಲಕ ಪ್ರತ್ಯಕ್ಷವಾಗಿ ತೋರಿಸ್ಬೇಕು ಅನ್ನೋ ಕಾರಣದಿಂದ ಪದಕಮ್ಮಟ ಎನ್ನುವಂಥ ಒಂದು ಕಾರ್ಯಕ್ರಮನ ಪ್ರಾರಂಭಿಸಿದ್ವಿ. 2015ರಲ್ಲಿ ನಮ್ಮ ಮೊದಲ ಪದಕಮ್ಮಟ ಆಯಿತು. ಅದರಲ್ಲಿ ಪ್ರೊಫೆಸರ್ GV ಅವರು ಮೊದಲ ಅಧ್ಯಕ್ಷತೆ ವಹಿಸಿದ್ರು. ವೆಂಕಟ ಸುಬ್ಬಯ್ಯನವರು. ಅವರು ಹೇಳುವ ಮಾತು ಅಂತಂದರೆ, ನಾವು ಬಳಸಿದರೆ ಕನ್ನಡ
ಉಳ್ಕೊಳ್ಳುತ್ತೆ, ಬಳಸದೇ ಇದ್ದರೆ ಕನ್ನಡ ನಶಿಸಿ ಹೋಗುತ್ತೆ. ಸೊ ಕನ್ನಡ ಯಾವತ್ತೂ ಸಾಯೋದಿಲ್ಲ. ಸೊ ನಿಮ್ಮಂಥವರೆಲ್ಲ ಮುಂದಕ್ಕೆ ಬರಬೇಕು, ಕನ್ನಡವನ್ನು ಉಳಿಸ್ಬೇಕು ಅಂತ ಅನ್ನೋ ಮಾತನ್ನು ಹೇಳಿದ್ರು. ಆ ಥರ ಇಂಗ್ಲೀಷ್ಗೆ ಸಮಾನಾಂತರವಾದ ಕನ್ನಡ ಪದಗಳನ್ನು ನಾವು ಹುಟ್ಟುಹಾಕೋದು. ಉದಾಹರಣೆಗೆ ಸ್ವಂತಿ ಅನ್ನುವಂಥ ಪದವನ್ನು ನಾವು ಹುಟ್ಟುಹಾಕಿದ್ವಿ. ಸೆಲ್ಫಿ ಅನ್ನೋದು ಒಂದು ಪದ, ಅದಕ್ಕೆ ಸ್ವಂತಿ ಅನ್ನುವಂಥ ಪದವನ್ನು ಹುಟ್ಟುಹಾಕಿದ್ವಿ. ಸೊ ಇದೇ ಥರ ಹಲವಾರು. ಉದಾಹರಣೆಗೆ ಇನ್ನೊಂದು ಪದ ಇದೆ, ಲಿಫ್ಟ್ಗೆ ಏನಂತೀವಿ ಅಂತ ಕೇಳಿದ್ರು. ಏರಿಳಿ ತೇರು, ತೇರಿದೆ, ಅದು ಏರುತ್ತಾ ಇರುತ್ತೆ, ಇಳಿತಾ ಇರುತ್ತೆ. ಎರಡು ಅರ್ಥನೂ ಬರುತ್ತೆ, ಏರ್ ಇಳಿತಾನೂ ಆಗುತ್ತೆ, ತೇರು ಆಗುತ್ತೆ. ಹಾಗೆ ಎಸ್ಕಲೇಟರ್ ಅಂದ್ರೆ ಏನು ಅಂತ ಕೇಳಿದ್ರು. ಏರಿಳಿ ಜಾರು, ಯಾಕಂದ್ರೆ ಅದು ಜಾರೋದಷ್ಟೇ, ಅದರಲ್ಲಿ ಏರೋದು ತೇರ್ ಥರ ಏನಿಲ್ಲ, ಜಾರೋದಷ್ಟೇ. ಸೊ ಈ ಥರದ ಪದಗಳನ್ನು ನಾವು ಅಂದರೆ ನಮ್ಮ ಕನ್ನಡಿಗರು ಒಂದೆಡೆ ಸೇರಿ ಚಿಂತನೆ ಮಾಡಿ ಈ ಥರ ಮಾಡಬಹುದು ಅಂತಂದಾಗ ಖಂಡಿತವಾಗೂ ನಾವು ಕನ್ನಡವನ್ನು ಬೆಳೆಸಬಹುದು ಮತ್ತು ಅದನ್ನು ಉಳಿಸಬಹುದು ಅನ್ನೋದು. ನೀವು ಹೇಳೋದನ್ನು ಕೇಳಿದ್ರೆ ಕನ್ನಡಿಗರು ಕರ್ನಾಟಕದಲ್ಲಿ ಇರೋವಂಥವ್ರೆ ಯೋಚನೆ ಮಾಡದೇ ಇರೋದನ್ನು ನೀವು ಹೊರನಾಡ ಕನ್ನಡಿಗರಾಗಿ ಕುವೈತ್ನಲ್ಲಿ ಕುಳಿತು ಈ ಥರದ್ದೆಲ್ಲ ಯೋಚನೆ ಮಾಡ್ತಿರಲ್ಲ, ಹೇಗೆ ಡಾಕ್ಟರ್ ಅಜಯ್ ಅವರು ಇದು? ಅದು ಮತ್ತೆ ತಾವೇ ಹೇಳಿದ್ರಿ ಮೊದಲಿಗೆ, ಕನ್ನಡದ ತುಡಿತ, ಕನ್ನಡದ ಬಗ್ಗೆ ಅಭಿಮಾನ ಅದೊಂದು ನಮ್ಮಲ್ಲಿ ತೋರಿಕೆಗೆ ಬರಬಾರ್ದು, ಅದು ಬಳಕೆಗೆ ಬರಬೇಕು. ನಮ್ಮಲ್ಲಿ ಇತ್ತೀಚಿನ ದಿನದಲ್ಲಿ ತೋರು ಕನ್ನಡಿಗರೇ ಜಾಸ್ತಿ ಆಗಿದ್ದಾರೆ. ಅದೇ ನಾವೆಂಬರು ಕನ್ನಡಿಗರು, ನಾವು ನವೆಂಬರ್ ಕನ್ನಡಿಗರು, ಅದಾಗಬಾರದು. ನೀವು ನವೆಂಬರ್ ಕನ್ನಡಿಗರೆಲ್ಲ 365 ದಿವಸನೂ ಕನ್ನಡಿಗರು. ಯಾಕೆಂತಂದ್ರೆ ಇಲ್ಲಿಂದ ಅಲ್ಲಿ ಹೋಗಿಯೂ ಕೂಡ ಕನ್ನಡದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀರಿ. ಹಾಗೇನೆ ಬಹಳಷ್ಟು ಸಾಹಿತ್ಯ ಕಮ್ಮಟಗಳನ್ನು ಕೂಡ ಮಾಡ್ತಿದ್ದೀರಿ ಅಂತ ಕೇಳ್ತಿದ್ದೀವಿ. ಹೌದು ಹೌದು. ಅಲ್ಲಿ ನಮ್ಮಲ್ಲಿ ಕುವೈತ್ ಕನ್ನಡ ಕೂಟದಲ್ಲಿ ಮರಳ ಮಲ್ಲಿಗೆ ದಿವಸ ಅಂತ ಮಾಡ್ತೀವಿ. ಆವತ್ತಿನ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರಲ್ಲೂ ಲೇಖನ, ಸೃಜನಶೀಲತೆ ಅಂತ ತೋರಿಸುವಂಥ ಕಾರ್ಯಕ್ರಮಗಳನ್ನು ಮಾಡೋದು, ಮಕ್ಕಳಿಗೆ ಅದನ್ನು ಮಾಡುವ ಥರ ನಾವು ಪ್ರೋತ್ಸಾಹ ನೀಡುವಂಥದ್ದು, ಆ ಥರದ್ದೆಲ್ಲ ಮಾಡ್ತಿದ್ದೀವಿ. ನಂತರ ಪತ್ರಿಕೆ, ನಾನು ಮೊದಲೇ ಹೇಳಿದೆ, ಪತ್ರಿಕೆಯನ್ನು ಹೊರಡಿಸ್ತೀವಿ. ಅಲ್ಲಿಂದ ರಾಜ್ಯೋತ್ಸವದ ದಿವಸ ವಿಶೇಷವಾಗಿ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾಡಿನ ಹಿರಿಯ ಕವಿಗಳು, ಅವರ ಬಗ್ಗೆ ಪರಿಚಯ ನೀಡುವಂಥದ್ದು, ನಟರು, ಲೇಖಕರು, ಹೀಗೆ ನಾವು ಅದೊಂದು ಕಾರ್ಯಕ್ರಮವನ್ನು ಆವತ್ತಿನ ದಿವಸ ಒಂದು ವಿಶೇಷವಾಗಿ ಹಮ್ಮಿಕೊಳ್ತೀವಿ. ಅಂದರೆ ಈ ರೀತಿಯಲ್ಲಿ ಕನ್ನಡದ ಚಟುವಟಿಕೆಗಳು ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಆಮೇಲೆ ಒಂದಿದೆ ಡಾಕ್ಟರ್ ಅಜಯ್ ಅವರೇ, ನಾವು ಸಂಸ್ಕೃತಿ, ನಾಡು, ನುಡಿ ಅಂತಂದಾಗ ಕೇವಲ ಮಾತನಾಡುವುದಕ್ಕಷ್ಟೇ ಸೀಮಿತವಾಗದೆ ಸಾಂಸ್ಕೃತಿಕ ಪರಂಪರೆಯನ್ನು ಕಟ್ಟಿಕೊಡುವಂಥದ್ದು ಕೂಡ ಅಷ್ಟೇ ಪ್ರಮುಖ ಆಗಿರುತ್ತೆ. ಯಾಕಂತಂದರೆ ಬಹಳಷ್ಟು ಕಲೆಗಳಿವೆ. ಹೌದು. ಅಲ್ಲಿ ಕುವೈತಲ್ಲಿ ಈ ರೀತಿಯ ಕನ್ನಡದ ಕಲೆಗಳನ್ನು ಕೂಡ ಬೆಳಗಿಸ್ತಾ ಇದ್ದೀರಾ? ಹೌದು. ನಮ್ಮಲ್ಲಿ ಮೊದಲನೇ ಕಾರ್ಯಕ್ರಮ, ವರ್ಷದ ಮೊದಲನೇ ಕಾರ್ಯಕ್ರಮ ದಾಸೋತ್ಸವ ಅಂತ ಮಾಡ್ತೀವಿ. ದಾಸೋತ್ಸವದಲ್ಲಿ ದಾಸ ಪರಂಪರೆಯ ಒಂದು ಅರಿವನ್ನು ಮೂಡಿಸುವ ಕಾರ್ಯಕ್ರಮ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬೇರೆ ಕಲೆಗಳು, ಜಾನಪದ ಕಲೆಗಳು, ಅದರ ಬಗ್ಗೆನೂ ಮಕ್ಕಳಲ್ಲಿ ಮತ್ತು ಅಲ್ಲಿನ ಜನರೆಲ್ಲರೂ, ಬೇರೆ ನಾಡಿನ ಜನರು ಅಲ್ಲಿದ್ದಾರೆ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಅವ್ರಿಗೂ ಕೂಡ ನಮ್ಮ ಪರಂಪರೆ, ನಮ್ಮ ಕಲೆಗಳು, ಯಕ್ಷಗಾನ ಆಯಿತು, ತಮಟೆ ಇದಾಯಿತು, ಮತ್ತು ನಮ್ಮ ಡೊಳ್ಳು ಕುಣಿತ ಆಯಿತು. ಸೊ ಈ ಥರದ್ದು ಅದನ್ನೆಲ್ಲ ನಾವು ಪರಿಚಯ ಮಾಡಿಸ್ಕೊಡ್ತೀವಿ. ಸೊ ಹಾಗಾಗಿ ಕನ್ನಡದ ಒಂದು ಸಂಸ್ಕೃತಿ, ಕನ್ನಡದ ಒಂದು ಜಾನಪದ ವೈಶಿಷ್ಟ್ಯತೆಗಳನ್ನು ನಾವು ಅಲ್ಲಿ ತೋರಿಸ್ಕೊಡೋದಕ್ಕೆ ಸಾಧ್ಯವಾಗ್ತದೆ. ಇದನ್ನು ನಾನು ಯಾಕೆ ಮುಖ್ಯವಾಗಿ ಹೇಳ್ತಿದ್ದೀನಿ ಅಂತಂದರೆ ಡಾಕ್ಟರ್ ಅಜಯ್ ಅವರೇ, ತಮ್ಮ ಮಾತೃಭಾಷೆ ಉರ್ದು ಆಗಿದ್ರೂ ಕೂಡ ವಾತಾವರಣ ಕನ್ನಡವಿತ್ತು, ತಾವು ಸ್ಪಷ್ಟವಾಗಿ ಕನ್ನಡವನ್ನು ಕಲಿತ್ರಿ. ಹೌದು. ಅದೇ ಥರದಲ್ಲಿ ಕನ್ನಡದ ವಾತಾವರಣವನ್ನು ಹುಟ್ಟು ಹಾಕುವುದು ಕೂಡ ಕನ್ನಡದ ಉಳಿಕೆಗೆ ಅಷ್ಟೇ ಪ್ರಮುಖ ಅಂತ ಅನ್ಸೋದಿಲ್ವಾ? ಹೌದು. ಕನ್ನಡದ ವಾತಾವರಣ ಇದ್ದಾಗ ನಮಗೆ ಅದೊಂದು ಸ್ಫೂರ್ತಿ, ಅದನ್ನು ನಾವು ತೊಡಗಿಸಿ ಅದನ್ನು ನಾವು ಮೂಡಿಸುವುದು ಒಂದು ಪ್ರಮುಖ ಧ್ಯೇಯ ಆಗಬೇಕು. ಅದನ್ನು ನಾವು ಅಲ್ಲಿ ಸೃಷ್ಟಿ ಮಾಡಬೇಕು, ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ನಮಗೆ ಬೇರೆ ಯಾವುದೇ ಭಾಷೆ, ನಮ್ಮದು ಯಾವುದೇ ಆದ್ರೂ, ಈಗ ನನ್ನದು ಬೇರೆ ಭಾಷೆ, ನನ್ನದು ಉರ್ದು ಭಾಷೆ ಆದರೂ ನನಗೆ ಕನ್ನಡದ ವಾತಾವರಣ ಇದ್ದಿದ್ದರಿಂದ ಕನ್ನಡದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದು ಅದು ಸಾಧ್ಯ ಆಯಿತು. ಅದಕ್ಕೆ ಹೇಳಿದ್ದು ನಾನು, ಅಂದರೆ ಕನ್ನಡದ ವಾತಾವರಣವನ್ನು ಹುಟ್ಟು ಹಾಕಿದಾಗ ನಾವು ಕನ್ನಡವನ್ನು ಕಲಿಸುವುದು ಕೂಡ ಅಷ್ಟೇ ಸುಲಭ ಆಗುತ್ತೆ. ಆ ವಾತಾವರಣವನ್ನು ಹುಟ್ಟು ಹಾಕೋದಕ್ಕೆ ಕನ್ನಡಿಗರು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕು. ಇನ್ನು ಸಾಮಾನ್ಯವಾಗಿ ಒಂದಿದೆ ಡಾಕ್ಟರ್ ಅಜಯ್ ಅವರೇ, ಹೊರ ದೇಶಕ್ಕೆ ಹೋದ ಕೂಡಲೇ ಮೊದಲು ಆದರೆ ಫಸ್ಟ್ ಕೇಳೋ ಒಂದು ಪ್ರಶ್ನೆ, ತಾವು ಭಾರತೀಯರ ಅಂತ ಕೇಳೋದು. ಹೌದು. ನೆಕ್ಸ್ಟ್ ನಾವು ಸೌತ್ ಇಂಡಿಯಾ ಬಂದ ಕೂಡಲೇ ಮದ್ರಾಸಿನ ಅಂತ ಕೇಳ್ಬಿಡ್ತಿದ್ರು. ಹೌದು. ಈಗ ಹೇಗಿದೆ?
ಇಲ್ಲ, ಈಗ ವಾತಾವರಣ ಬೇರೆಯೇ ಆಗಿದೆ. ಯಾಕಂದರೆ ಇದಕ್ಕೆ ನನಗನಿಸುವ ಪ್ರಕಾರ ಮೂಲ ಕಾರಣ ITBT. ಕರ್ನಾಟಕದವರು ಈ ತಂತ್ರಜ್ಞಾನದಲ್ಲಿ, ಮಾಹಿತಿ ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವರೆದಿರೋದ್ರಿಂದ ಮೊದಲು ಕೇಳೋದು ನೀವು ಬೆಂಗಳೂರಿನವರ ಅಂತ. ಬೆಂಗಳೂರಿನವರ ಅಂದರೆ ITBT ಇದನ್ನು ಕೇಳ್ತಾರೆ. ಮೊದಲಾದ್ರೆ ಮದ್ರಾಸಿನ ಅಂತ ಕೇಳ್ತಿದ್ರು. ಆದರೆ ಈಗ ನಮ್ಮ ಕನ್ನಡಿಗರು ಅದನ್ನ ಬದಲಾಯಿಸಿದ್ದಾರೆ. ಹೌದು ಹೌದು. ಹಾಗೇನೆ ಈ ಒಂದು ವಾತಾವರಣ ಬದಲಾಗದ ಹಾಗೇನೆ ನನಗೆ ಇನ್ನೂ ಒಂದು ಆಸೆ ಡಾಕ್ಟರ್ ಆಜಾದ್ ಅವರೇ, ತಾವು ಕುವೈತಲ್ಲಿದ್ದೀರಿ, UAE ಒಕ್ಕೂಟ ಕೂಡ ಇದೆ. ಹೌದು. ಈ UAE ಒಕ್ಕೂಟ ಎಲ್ಲರೂ ಒಟ್ಟಾಗಿ ಯಾಕೆ ಕನ್ನಡದ ಸಮಾವೇಶವನ್ನು ಮಾಡಬಾರ್ದು? ಇದೊಂದು ಒಳ್ಳೆಯ ಸಲಹೆ. ಎಲ್ಲರೂ ಸೇರಿ ಈ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಹಲವಾರು ಒಕ್ಕೂಟಗಳಿವೆ. ಹೌದು. ಎಲ್ಲ ಪ್ರತಿಯೊಂದು ದುಬೈ ಇರಬಹುದು, ಇಲ್ಲ ಅಂತಂದ್ರೆ ಸೌದಿ ಅರೇಬಿಯಾ ಇರಬಹುದು, ಕುವೈತ್ ಇರಬಹುದು, ಪ್ರತಿಯೊಂದು ಕಡೆಯೂ ಕೂಡ ಕನ್ನಡ ಒಕ್ಕೂಟಗಳಂತೂ ಇವೆ. ಹೌದು. UAE ಎಲ್ಲ ಒಗ್ಗೂಡಿ ಒಂದು ರೀತಿಯಲ್ಲಿ UAE ಕನ್ನಡ ಒಕ್ಕೂಟ ಅಂತ ಯಾಕೆ ಮಾಡಬಾರ್ದು? ಅದರಲ್ಲಿ ಒಂದು ಮೂಲ ತೊಡಕು ಏನು ಅಂತಂದರೆ, GCC ನೀವು ಹೇಳೋದು ಗಲ್ಫ್ ಕೋಆಪರೇಟಿವ್ ಕಂಟ್ರೀಸ್ ಅಂತ ಹೇಳ್ತೀವಿ. ಕುವೈತ್, ಬಹ್ರೈನ್, ಒಮಾನ್, UAE, ಸೌದಿ ಅರೇಬಿಯಾ ಇವೆಲ್ಲ ಸೇರ್ತವೆ. ಅದರಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಬೇಕು ಅಂತಂದರೆ ವೀಸಾ ಬೇಕಾಗುತ್ತೆ. ಇದೊಂದು ಪ್ರಮುಖವಾದ ತೊಡಕು ಅಲ್ಲಿ. UAE ಅಂತಂದರೆ UAEಯಲ್ಲಿ 3-4 ರಾಜ್ಯಗಳಿವೆ. ಅವರು ಒಳಗಡೆ ಅವರು ಆಚೆ ಈಚೆ ಓಡಾಡ್ಬೋದು. ಆದರೆ ಕುವೈತ್ನಿಂದ ನಾನು UAEಗೆ ಹೋಗಬೇಕು ಅಂತಂದರೆ ನನಗೆ ವೀಸಾ ಬೇಕು. ಭಾರತದಿಂದ ಕುವೈತ್ಗೆ ಅಲ್ಲ, ಭಾರತದಿಂದ ಕುವೈತ್, ಹೌದು, ಭಾರತದಿಂದ ಕುವೈತ್ಗೆ ಹೋಗಬೇಕು ಅಂದ್ರೂ ವೀಸಾ ಬೇಕು. ಸೊ ಹಾಗಾಗಿ ಭಾರತದಿಂದ ಅಲ್ಲಿಗೆ ಹೋಗೋರ್ಗೂ ಮತ್ತು ಕುವೈತಿಂದ UAEಗೆ ಹೋಗೋರ್ಗು ವ್ಯತ್ಯಾಸ ಇಲ್ಲ. ಸೊ ಅದೊಂದು ಮೂಲ ತೊಡಕು. ಈಗ ಇತ್ತೀಚೆಗೆ ಒಂದಷ್ಟು ಇದು ನಡೀತಾ ಇದೆ. ಸರ್ಕಾರಿ ಅಧಿಕಾರದ ಪರಿಧಿಯಲ್ಲಿ GCC ಕಂಟ್ರೀಸ್ ಅಂದರೆ GCC ರಾಷ್ಟ್ರಗಳಿವೆಯಲ್ಲ, 7-8 ರಾಷ್ಟ್ರಗಳು, ಅವರು ಒಂದು ಕಾಮನ್ ಸಿವಿಲ್ ID ಅಂತ ಮಾಡ್ತಾರೆ. ಆ ಸಿವಿಲ್ ID ಬಂದರೆ, ಕಾಮನ್ ಸಿವಿಲ್ ID ಬಂದರೆ ಯಾವುದೇ ವೀಸಾ ಅವಶ್ಯಕತೆ ಇರೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಬಹುಶಃ ತಾವು ಹೇಳಿದಂಥ ಸಂದರ್ಭದಲ್ಲಿ ಇದು ಕೂಡ ಸಾಧ್ಯತೆ ಆಗಬಹುದು. ಇನ್ನು ತಾವು ಕುವೈತ್ನ ಒಂದು ಸರ್ಕಾರಿ ವೈಜ್ಞಾನಿಕ ಸಂಸ್ಥೆಯಲ್ಲಿ ಮತ್ಸ್ಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು. ನಮ್ಮ ಭಾರತದ ಸರ್ಕಾರಿ ವ್ಯವಸ್ಥೆಗೂ ಕುವೈತಿನ ಸರ್ಕಾರಿ ವ್ಯವಸ್ಥೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ಸರ್ಕಾರಿ ವ್ಯವಸ್ಥೆ ಮೂಲವಾಗಿ, ಯಾಕಂದರೆ ಕುವೈತು ಸಹ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂಥದ್ದು. ಸೊ ಆ ಬ್ರಿಟಿಷರ ಆಳ್ವಿಕೆಯ ಒಂದು ಮನಸ್ಥಿತಿ ಎಲ್ಲರಲ್ಲೂ ಇದೆ. ಬ್ರಿಟಿಷ್ ಆಳದಂಥ ರಾಷ್ಟ್ರಗಳಲ್ಲಿ ಎಲ್ಲ ಕಡೆ ಇದೆ. ಸೊ ಅಲ್ಲಿ ಒಂದು ಅಧಿಕಾರದ ಒಂದು ಹಂತಗಳು ಏನಿವೆ, ಅದೇ ಹಂತಗಳು ಭಾರತದಲ್ಲೂ ಇವೆ. ಸೊ ಅದೇ ರೀತಿಯ ಮನಸ್ಥಿತಿಯೂ ಇದೆ. ಆದರೆ ಒಂದು ವಿಷಯ ಏನಂತಂದರೆ, ಕುವೈತಿನಲ್ಲಿ ಒಂದು ವಿಷಯದಲ್ಲಿ ಪರಿಣಿತಿ ಹೊಂದಿರುವಂಥವ್ರು ಬಂದರೆ ಅವರಿಗೆ ಯಾವುದೇ ಅನಾನುಕೂಲತೆ ಆಗದಂತೆ ನೋಡ್ಕೋತಾರೆ. ಒಂದು ರೀತಿಯ ವೈಮನಸ್ಯ ಆಗಲಿ, ವೈಯಕ್ತಿಕ ವಿಷಯಗಳ ಕುರಿತು ಆ ರೀತಿ ಬರೋದಿಲ್ಲ. ಪ್ರತಿಭೆಗೆ ಪ್ರೋತ್ಸಾಹ ಇದೆ. ಪ್ರತಿಭೆಯನ್ನು ಪ್ರೋತ್ಸಾಹಿಸೋದು ಒಂದು ರೀತಿಯಲ್ಲಿ ಆಯಿತು. ಇನ್ನು ಸಾಮಾನ್ಯವಾಗಿ ನಾವು ಈ ಮತ್ಸ್ಯೋದ್ಯಮವನ್ನು ನಾವು ಕೋಸ್ಟಲ್ ಬೆಲ್ಟ್ನಲ್ಲಿ ನೋಡ್ತೀವಿ, ಎಲ್ಲಿ? ನಮ್ಮ ಭಾರತದಲ್ಲಿ. ಆದರೆ ತಾವು ಕುವೈತಲ್ಲಿದ್ದೀರಿ, ಒಂದು ರೀತಿಯಲ್ಲಿ ಕೋಸ್ಟಲ್ ಅಂತಾನು ಹೇಳಿದ್ರು ಕೂಡ ಡ್ರೈಲ್ಯಾಂಡು ಕೂಡ ಹೌದದು. ಹೌದು. ಅದು ಒಂದು ರೀತಿಯಲ್ಲಿ ಮರುಭೂಮಿ, ಇನ್ನೊಂದು ರೀತಿಯಲ್ಲಿ ಸಮುದ್ರದ ತಟ ಇರುವಂಥದ್ದು. ಅಲ್ಲಿ ಹೇಗೆ ಮತ್ಸ್ಯೋದ್ಯಮ ಇದೆ? ಅಲ್ಲಿ ಸುಮಾರು 540 ಕಿಲೋಮೀಟರ್ ಸಮುದ್ರದ ತಟ ಇದೆ. ಸೊ ತಟೀಯ ಪ್ರದೇಶಗಳಲ್ಲಿ ಎಲ್ಲ ಮತ್ಸ್ಯೋದ್ಯಮ ನಡೆಯುತ್ತೆ. ಅಲ್ಲಿ ಮುಖ್ಯವಾಗಿ ಮೀನನ್ನು ಸಮುದ್ರದಿಂದ ಹಿಡಿದು ಉಪಯೋಗಿಸೋದೇ ಹೆಚ್ಚು. ಮತ್ಸ್ಯ ಕೃಷಿ ಇದೆಯಲ್ಲ, ಆ ವಿಷಯಕ್ಕೆ ಬಂದರೆ ಈಗಷ್ಟೇ ಅಲ್ಲಿ ಪ್ರಾರಂಭ ಆಗ್ತಾ ಇದೆ. ಯಾಕಂದರೆ ಒಂದು ರೀತಿಯಲ್ಲಿ ಮರುಭೂಮಿ ಬಂದ್ಬಿಡುತ್ತೆ ಈ ಕಡೆ. ಹೌದು ಹೌದು. ಸೊ ಮರುಭೂಮಿ ಅಂದರೆ ತಟೀಯ ಪ್ರದೇಶದಲ್ಲಿ ಮೀನನ್ನು ಸಾಕೋದಕ್ಕೆ, ಅಂದರೆ ಒಳನಾಡಿನಲ್ಲಿ ಮೀನನ್ನು ಸಾಕೋದಕ್ಕೆ ನೀರನ್ನು ಸಮುದ್ರದಿಂದ ತಕ್ಕೊಂಡು ನಾವು ಮೀನನ್ನು ಸಾಕ್ತೀವಿ. ಹಾಗಿದ್ರೆ ಅಲ್ಲಿ ಸಿಹಿ ನೀರಿನ ಮತ್ಸ್ಯೋದ್ಯಮ ಇಲ್ವಾ? ಸಿಹಿ ನೀರಿಲ್ಲ ಅಲ್ಲಿ, ಸಿಹಿ ನೀರಿಲ್ಲ. ಆದರೆ ಚೌಳುಪು ನೀರು ಅಂತ ಹೇಳ್ತೀವಿ ಅಲ್ಲ, ಬ್ರಾಕಿಶ್ ವಾಟರ್ ಅಂತ, ಆ ಥರದ್ದಿದೆ. ಅದರಲ್ಲಿ ಚೌಳುಪು ನೀರಿನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕೃಷಿ ಆಧಾರಿತ ಇದು ಕಾರ್ಯಕ್ರಮ ನಡೆಯುತ್ತಲ್ಲಿ, ಚಟುವಟಿಕೆಗಳು. ಸಾಮಾನ್ಯವಾಗಿ ಈ ತರಕಾರಿ ಬೆಳೆಯುವಂಥದ್ದಾಗಲಿ ಅಥವಾ ಮೀನು ಬೆಳೆಯುವಂಥದ್ದಾಗಲಿ ಆ ಕಾರ್ಯಕ್ರಮ ನಡೆಯುತ್ತಲ್ಲಿ. ಆಮೇಲೆ ಸಾಮಾನ್ಯವಾಗಿ ನಾವು ಈ ಸೌದಿ ಕಂಟ್ರಿ ಅಂತಂದು ಕೂಡಲೇ ಖರ್ಜೂರವನ್ನು ಭಾಳ ನೆನೆಸ್ಕೊಂಡ್ಬಿಡ್ತೀವಿ ಡಾಕ್ಟರ್ ಆಜಾದ್ ಅವರು. ಹೌದು. ಹೇಗಿದೆ ಖರ್ಜೂರದ ಬೆಳೆಯಲ್ಲಿ? ಖರ್ಜೂರನೇ ಅಲ್ಲಿ ಪ್ರಮುಖವಾದಂಥ ಬೆಳೆ.
ಹಲವಾರು ಅದರಲ್ಲಿ ತಳಿಗಳಿವೆ, ಹಲವಾರು ತಳಿಗಳಿವೆ. ಎಲ್ಲ ಕಡೆ ಅವರು ಅದನ್ನು ರಫ್ತು ಕೂಡ ಮಾಡ್ತಾರೆ. ಖರ್ಜೂರ ಪ್ರಮುಖವಾದ ಬೆಳೆ. ಅದರ ಜೊತೆಗೆ ಈಗ ಯಾಕೆಂದರೆ ಅವರು ಹೆಚ್ಚು ತರಕಾರಿ ಆಗಲಿ ಅಥವಾ ಧಾನ್ಯಗಳಾಗಲಿ ಎಲ್ಲವನ್ನು ನಾವು ಹೊರಗಡೆಯಿಂದನೇ ತರಿಸ್ಬೇಕು ಅಲ್ಲಿಗೆ, ಕುವೈತಿಗೆ. ಸೊ ಹಾಗಾಗಿ ಈ ಕೋವಿಡ್ ಸಮಯದಲ್ಲಿ ಅಂತೂ ತುಂಬಾ ಇದಾಯ್ತು, ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಅವರು ಈಗ ಒಳನಾಡಿನಲ್ಲಿ ಗ್ರೀನ್ ಹೌಸ್ ಅಂತ ಒಂದು ಇದಿದೆ. ಆ ತಂತ್ರಜ್ಞಾನದ ಮೂಲಕ ತರಕಾರಿ ಬೆಳೆಯೋದಾಗಲಿ ಅಥವಾ ಬೇರೆ ಧಾನ್ಯಗಳನ್ನು, ಅಂದರೆ ನಾವು ದವಸ ಬೆಳೆಯೋದಕ್ಕಾಗೋದಿಲ್ಲ, ದವಸವನ್ನು ನಾವು ಹೊರಗಡೆಯಿಂದಲೇ ನಿಮಗೆ ಹೊರ ದೇಶದಿಂದ ಭಾರತದಿಂದನೇ ಹೆಚ್ಚು. ಹೌದು, ಭಾರತದಿಂದ ಹೆಚ್ಚನ್ನು ತರಿಸ್ಕೊಳ್ಳೋವಂಥ ಒಂದು ಸಮಯ ಇರುತ್ತೆ. ಇನ್ನು ಪುನಃ ನಾನು ಕನ್ನಡಿಗರಾಗಿ ಕನ್ನಡದ ಅಭಿವೃದ್ಧಿಗಾಗಿ ಕುವೈತ್ನಲ್ಲಿ ತಾವು ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿನ ರಾಜ್ಯೋತ್ಸವ ಹೇಗಿರುತ್ತೆ? ತುಂಬ ಚೆನ್ನಾಗಿರುತ್ತೆ. ನಮ್ಮ ಎಲ್ಲ ಕುಟುಂಬಗಳು ಬಂದು ಸೇರ್ತವೆ. ಬೇರೆ ನಾಡಿನ ಅಂದರೆ ತಮಿಳುನಾಡು ಅಥವಾ ಬೇರೆ ಹಿಂದಿ ಭಾಷಿಗರು ಎಲ್ಲ ಬಂದು ಆ ದಿವಸ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾರೆ. ಆ ಮೂಲಕ ನಮ್ಮ ನಾಡಿನ ಚಟುವಟಿಕೆಗಳು, ನಮ್ಮ ನಾಡಿನ ಸಂಸ್ಕೃತಿ ಅವರಿಗೆ ಅರ್ಥ ಆಗುತ್ತೆ. ನನಗೆ ಒಂದು ಡಾಕ್ಟರ್ ಅವರೇ, ಈ ಕನ್ನಡ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ತಾವು ಕುವೈತಲ್ಲಿದ್ದು ಈಗಲೂ ಕೂಡ ಫೇಸ್ಬುಕ್ ಮುಖಾಂತರ ಕರ್ನಾಟಕದ ಸಂಬಂಧವನ್ನು ನಿರಂತರವಾಗಿ ಇಟ್ಕೊಂಡಿದ್ದೀರಿ. ಪ್ರತಿದಿನ ಚರ್ಚೆ ನಡೆಯುತ್ತೆ ಅಂತ ಕೇಳಿದ್ದೀನಪ್ಪ. ಹೌದು, ಪದಾರ್ಥ ಚಿಂತಾಮಣಿಯಲ್ಲಿ ಅದು ಪ್ರತಿ ನಿಮಿಷಕ್ಕೂ ಒಂದೊಂದು ಪ್ರಶ್ನೆ ಇರುತ್ತೆ. ಈ ಪದ ಬಂದಿದೆ, ಈ ಪದ ಸರಿನಾ, ಈ ಪದ ಗ್ರಾಮರ್ ವ್ಯಾಕರಣದ ಮಟ್ಟಿಗೂ ತುಂಬಾ ಚರ್ಚೆ ನಡೀತಾ ಇರುತ್ತೆ. ಅದರಲ್ಲಿ ಹಲವಾರು ಉನ್ನತ ಲೇಖಕರು ಸಹ ತಮ್ಮ ಕೊಡುಗೆಯನ್ನು ಕೊಡ್ತಿರ್ತಾರೆ. ಹಾಗಾಗಿ ನಮ್ಮ ನಂಟು ನಿರಂತರವಾಗಿ ನಡೆದೇ ಇದೆ. ಅಂದರೆ ನಾವು ಪ್ರತಿ ದಿನ ಅನ್ನೋದಕ್ಕಿಂತ ಪ್ರತಿ ಕ್ಷಣ ಅಂತ ಹೇಳ್ಬೋದು. ಪ್ರತಿ ಕ್ಷಣ ಕನ್ನಡದ ನಂಟನ್ನು ತಾವು ಕುವೈತಲ್ಲಿದ್ದೂ ಕೂಡ ಬೆಳೆಸ್ಕೊಂಡಿದ್ದೀರಿ. ಈಗ ಯಾರಾದ್ರೂ ಕೂಡ ಈ ಒಂದು ಗ್ರೂಪಲ್ಲಿ ನಾನು ಸೇರ್ಕೊಂಡ್ಬಿಡ್ತೀನಪ್ಪ ಅಂತ ಹೇಳ್ತಾರಪ್ಪ. ಹೌದು, ಸೇರ್ಬಹುದು. ಯಾವುದಕ್ಕೆ ಸೇರ್ಕೋಬೇಕು ಅವರು? ಒಂದಿಷ್ಟು ಪದ ಈಗ, ಯಾಕಂದ್ರೆ ನೀವು ಆರಂಭದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕನ್ನಡದ ಪದದ ಸಂಶೋಧನೆಯನ್ನು ಹೇಳ್ತಾ ಇದ್ರಿ. ಏರಿಳಿತೇರು, ಏರಿಳಿತೇರು ಅಂತ ಹೇಳಿದ್ರಿ. ಏರಿಳಿಜಾರು, ಏರಿಳಿಜಾರು, ಏರಿಳಿತೇರು ಅಂದ್ರೆ ಲಿಫ್ಟ್. ಹೌದು. ಏರಿಳಿಜಾರು ಅಂದ್ರೆ ಎಸ್ಕಲೇಟರ್. ಇದೇ ತರಹದ ನನಗೆ ಒಂದಿಷ್ಟು ಪದಗಳು ಕನ್ನಡದಲ್ಲಿ ಬೇಕು ಅಂತಂದ್ರೆ ನಿಮ್ಮ ಗ್ರೂಪ್ ಅನ್ನು ಸೇರ್ಕೋಬಹುದಲ್ಲ? ಸೇರ್ಬಹುದು. ಹೇಗೆ ಸೇರ್ಕೋಬೇಕು? ಅದು ಪದಾರ್ಥ ಚಿಂತಾಮಣಿ ಫೇಸ್ಬುಕ್ಕಲ್ಲಿ ನೀವು ಅಲ್ಲಿ ಆ ಕಿಂಡಿಯಲ್ಲಿ ನೀವು ಒಂದು ಗೂಗಲ್ ಕಿಂಡಿಯಲ್ಲಿ ಹಾಕಿದ್ರೆ ಪದಾರ್ಥ ಚಿಂತಾಮಣಿ ಅಂದ್ರೆ ನಿಮಗೆ ಆ ತಾಣಕ್ಕೆ ಬಂದು ಇದು ಹಾಕ್ತೀನಿ. ಅಲ್ಲಿ ನೀವು ಒಂದು ಫೇಸ್ಬುಕ್ ಪೇಜ್ ಇದೆ. ಹೌದು, ಪದಾರ್ಥ ಚಿಂತಾಮಣಿ. ಹೌದು, ಪದಾರ್ಥ ಚಿಂತಾಮಣಿಯಲ್ಲಿ ಪದದ ಅರ್ಥದ ಚಿಂತೆಯನ್ನ ಮಾಡುವ ಚಿಂತಾಮಣಿಗಳು ಇದಾರೆ. ಹೌದು ಹೌದು ಹೌದು. ಇಷ್ಟೆಲ್ಲ ಪದಾರ್ಥ ಚಿಂತಾಮಣಿ ನಡೆಯುವಂಥ ಸಮಯದಲ್ಲಿ ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ, ಕೊರೋನಾ ಪುಲ್ಲಿಂಗನ ಸ್ತ್ರೀಲಿಂಗನ ಅಂತ ಕೇಳ್ಬಿಟ್ಟಿದ್ರು. ಇದಕ್ಕೂ ಕೂಡ ಯೋಚನೆ ಮಾಡಿ. ಯಾಕೆಂತಾರೆ ಇಲ್ಲಿ ಲಿಂಗ ಪ್ರಭೇದಗಳು ಕೂಡ ಬಹಳ ಪ್ರಮುಖ ಆಗಿರುತ್ತೆ. ಇನ್ನು ಅದರೊಟ್ಟಿಗೆ ಇತ್ತೀಚಿನ ದಿನದಲ್ಲಿ ತಾವೇ ಹೇಳಿದಾಗ್ಲೇ ITBT ಅಂತ ಹೇಳ್ತಾ ಇದ್ರಿ. ITBT ಬಂದ ನಂತರದಲ್ಲಿ ಅಥವಾ ಈ ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಜ್ಞಾನ ಬೇರೆ ಬೇರೆ ವಿಜ್ಞಾನ ಕ್ಷೇತ್ರದಲ್ಲಿ ಕನ್ನಡದ ಪದ ಬಳಕೆಗೆ ಇನ್ನೂ ನಾವು ಹುಡುಕಾಟವನ್ನು ಮಾಡ್ತಾ ಇದ್ದೀವಿ. ಬಹಳಷ್ಟು ಪದಗಳಿಗೆ ನಮಗೆ ಅರ್ಥ ಸಿಗ್ತಾ ಇಲ್ಲ. ಕೀಬೋರ್ಡ್ಗೇನೋ ಕೀಲಿಮಣೆ ಅಂತ ಹೇಳ್ಬಿಡ್ತೀವಿ. ಮೌಸ್ ಬಂದಂಥ ಸಮಯದಲ್ಲಿ ನಾವು ಕೆಲವೊಂದು ಸಾರಿ ಹುಡುಕೋದು ಕಷ್ಟ ಆಗ್ಬಿಡುತ್ತೆ. ಸ್ಕ್ರೀನ್ ಅಂತ ಹೇಳ್ಬಿಡ್ತೀವಿ ನಾವು, ಪರದೆ ಅಂತಂದ್ರೆ ಅಷ್ಟು ಸೂಟ್ ಆಗೋದಿಲ್ಲ. ಅದಕ್ಕೆ ಈ ಥರದ ಇನ್ನೂ ಇದು ನಾನು ಹೇಳಿದ್ದು ಬಹಳ ಸುಲಭದ್ದು, ಈ ಥರದ ಕ್ಲಿಷ್ಟ ಪದಗಳು ಕೂಡ ಇರೋದ್ರಿಂದ ಇಂತಹ ಒಂದು ಪದಗಳಿಗೆ ಕನ್ನಡದ ಹುಡುಕಾಟ ನಿಮ್ಮ ಚಿಂತಾಮಣಿಯಲ್ಲಿ ನಡೀಲಿ ಅಂತ ಹೇಳ್ತೀವಿ. ಹೌದು ಹೌದು. ಒಂದು ಕಮ್ಮಟದಲ್ಲಿ ಈ ಬಗ್ಗೆ ಒಂದು ಮಾತನ್ನು ಬಂದಿತ್ತು. ಬಸ್ ಅಂತ ಇದೆ, ಟ್ರೈನ್ ಅಂತಿದೆ. ಇದನ್ನು ನಾವು ಹೇಗೆ ಕನ್ನಡದಲ್ಲಿ ಬಳಸ್ಬೋದು ಅಂತ ಹಿರಿಯ ಚಿಂತಕರು, ಹಿರಿಯ ಲೇಖಕರು ಹೇಳಿದ್ದೇನು ಅಂತಂದರೆ, ಇಂತಹ ಪದಗಳು ನಮ್ಮ ಜನಮಾನಸದಲ್ಲಿ ಈಗಾಗಲೇ ಬೇರು ಬಿಟ್ಟಿರೋದ್ರಿಂದ ಹಳ್ಳಿಗಾಡಿನಲ್ಲೂ ರೈಲು ಅಂದ್ರೇನು, ಬಸ್ಸು ಅಂದ್ರೇನು ಗೊತ್ತು. ಅಲ್ಲಿ ಬಸ್ ಅಂತಿರೋದ್ರಿಂದ ನಾವು ಬಸ್ಸು ಅಂತೀವಿ, ರೈಲ್ ಅಂತಿರೋದನ್ನು ನಾವು ರೈಲು ಅಂತೀವಿ. ಸೊ ಹಳ್ಳಿಗಾಡಿನಲ್ಲಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಅದನ್ನು ನಾವು ಚಿಂತೆ ಹೆಚ್ಚು ಮಾಡಬಾರ್ದು. ಅದ್ರ ಬಗ್ಗೆ ನಾವು ಕನ್ನಡ ಹೇಗೆ ಬಂದಿದೆಯೋ ಹಾಗೆ ಕನ್ನಡಕ್ಕೆ ಸ್ವೀಕಾರ ಮಾಡಿಕೊಂಡು ನಾವೇ ಅದನ್ನು ಕನ್ನಡ ಪದಗಳನ್ನಾಗಿ ಉಪಯೋಗಿಸ್ಕೋಬಹುದು. ಯಾಕಂದರೆ ನಾವು ಹಲವಾರು ಸಂಸ್ಕೃತ ಪದಗಳನ್ನು ತಕ್ಕೊಂಡಿದ್ದೀವಿ, ಕನ್ನಡಕ್ಕೆ ತಕ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನು ಪ್ರತಿಯೊಬ್ಬರಿಗೂ ಅದು ಗೊತ್ತಿದೆ. ಸೊ ಹಾಗಾಗಿ ಎಲ್ರಿಗೂ ಗೊತ್ತಿರೋದ್ರಿಂದ ನಾವು ಬೇರೆ ಪದ ಹುಡುಕಬೇಕಾಗಿಲ್ಲ, ಯಾಕಂದರೆ ಅದು ಮತ್ತೆ ಗೊಂದಲ ಸೃಷ್ಟಿಯಾಗುತ್ತೆ. ಸೊ ಆ ವಿಷಯದಲ್ಲಿ ಹೇಳಿದ್ರು, ಆ ಮಾತನ್ನು ನಾವು
ಪದೇ ಪದೇ ಪದಾರ್ಥ ಚಿಂತಾಮಣಿಯಲ್ಲಿ ಯಾವುದೇ ಒಂದು ಪದವನ್ನ ಎಷ್ಟು ಸಾರಿ ನಾವು ಪುನರ್ಬಳಕೆ ಮಾಡುತ್ತೇವೋ ಅದು ನಮ್ಮದಾಗ್ತಾ ನಮ್ಮದಾಗುತ್ತೆ. ಸೊ ನಾವು ಅದನ್ನ ಕನ್ನಡೀಕರಣ ಮಾಡ್ಕೊಂಡ್ಬಿಡ್ಬೇಕು. ಹೌದು. ಅದು ಕೇಳುಗರಿಗೆ ಕಂಗ್ಲೀಷ್ ಇರಬಹುದು, ಆದ್ರೆ ನಾವು ಕನ್ನಡದವರು ಉದಾರಿಗಳು. ಯಾವುದನ್ನು ಬಂದ್ರೂ ಕೂಡ ಉದಾರವಾಗಿ ಸ್ವೀಕರಿಸುವಂತಹ ವ್ಯಕ್ತಿತ್ವ ಉಳ್ಳವರು. ಅಂತಹದ್ದನ್ನ ನಾವು ಒಪ್ಕೊಂಡ್ಬಿಡೋಣ. ಈ ಚಿಂತನೆಯು ಕೂಡ ನಿಮ್ಮ ಚಿಂತಾಮಣಿಯಲ್ಲಿ ಹೌದು. ಈಗ ಜನಮಾನಸದಲ್ಲಿರುವಂತಹ ಪದಗಳು, ಹಳ್ಳಿಗಾಡಿನಲ್ಲೂ ಕೂಡ ಜನರಿಗೆ ಗೊತ್ತಿರುವಂಥ ಪದಗಳು, ಅದಕ್ಕೆ ನಾವು ಪರ್ಯಾಯ ಹುಡುಕೋ ಚಿಂತನೆ ಮಾಡೋದಕ್ಕಿಂತ ಹೊಸದಾಗಿ ಬರುವಂಥ ಪದಗಳು ಈಗಾಗಲೇ ಈಗ ಬಸ್ ಬಂದ ಸಮಯದಲ್ಲಿ ಬಸ್ಸು ಅನ್ನೋದಕ್ಕೆ ಕನ್ನಡದಲ್ಲಿ ಆಗಲೇ ಪದ ಬಂದಿದ್ದರೆ ಬಹುಶಃ ನಾವು ಬಸ್ಸನ್ನು ಬಳಸ್ತಿರ್ಲಿಲ್ಲ. ಸೊ ಆ ಅರ್ಥದಲ್ಲಿ ಬಹುಶಃ ಈಗ ಬರುವ ಪದಗಳಿಗೆ ನಾವು ಹುಡುಕೊಂಡು ಹೋಗಿ ಅದನ್ನು ನಾವು ಕೊಡ್ತಾ ಹೋದರೆ ಬಳಕೆ ಮಾಡಿದಂತೆ ಅದನ್ನು ನಾವು ಬಳಸಿದಂತೆ ನಾವು ಉಳಿಸಿದ ಹಾಗಾಗುತ್ತೆ ಅನ್ನೋ ಮಾತನ್ನು ಹೇಳಿ. ಒಂದು ಸಮಯದಲ್ಲಿ ನಾವು ತಮಾಷೆಗಾಗಿ ಹೇಳ್ತೀವಿ, ಪೊಲೀಸ್ ಸ್ಟೇಷನ್ಗೆ ನಾವು ರಕ್ಷಕ ಠಾಣೆ ಅಂತಂದ್ಬಿಟ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ. ಕನ್ನಡದಲ್ಲಿ ಮಾತಾಡು ಅಂತ ಹೇಳೋದನ್ನ ನಾವು ಅದನ್ನ ಇಂಗ್ಲಿಷ್ ಪದವನ್ನ ಕನ್ನಡ ಮಾಡ್ಕೊಂಡ್ಬಿಟ್ಟಿದೀವಿ. ಯಾಕೆಂತಂದ್ರೆ ನಾವೇ ಕೇಳ್ಬಿಡ್ತೀವಿ ರಕ್ಷಕ ಠಾಣೆ ಅಂತ ಹೇಳಿದ್ರೆ ಏನು ಅಂತ ಕೇಳುವಂತ ಪ್ರಸಂಗ ಇರುತ್ತೆ. ಕೆಲವೊಂದು ಪದಗಳನ್ನು ನಾವು ಒಪ್ಕೊಳ್ಳೋದೇ ಒಳ್ಳೇದು ಅನಿಸುತ್ತೆ. ನಾವು ಕನ್ನಡದವರು ಅದನ್ನು ಒಪ್ಕೊಂಡ್ಬಿಟ್ಟಿದೀವಿ. ಆ ತರ ಇರ್ಲಿ. ಹಾಗೆಯೇ ತಮ್ಮ ಮುಂದಿನ ಯೋಜನೆ ಏನಿದೆ? ಆ ಮುಂದಿನ ಯೋಜನೆಗಳಲ್ಲಿ ಪದಾರ್ಥ ಚಿಂತಾಮಣಿ ಬಗ್ಗೆ ಹೇಳೋದಾದ್ರೆ, ಈವರೆಗೆ ಆಗಿರುವಂತಹ ಚರ್ಚೆಗಳನ್ನು ಎಲ್ಲವನ್ನ ಒಂದು ಕ್ರೋಢೀಕರಿಸಿ ಅದರಲ್ಲಿ ನಾವು ಒಂದಷ್ಟು ಪದಗಳನ್ನು ವಿಂಗಡಿಸಿ ಈ ಪದಗಳನ್ನು ನಾವು ಬಳಕೆಗೆ ತರಬಹುದಾ ಇಲ್ಲವಾ ಎನ್ನುವುದನ್ನು ಚಿಂತನೆ ಮಾಡಿ ಅದನ್ನು ಹೆಚ್ಚು ಅರಿತಂಥವರು ಜ್ಞಾನಿಗಳು, ಕನ್ನಡ ಪಂಡಿತರು ಅವರೊಂದಿಗೆ ಚರ್ಚಿಸಿ ನಂತರ ಇದನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಇದನ್ನು ಕೊಡಬೇಕು. ಈ ಪದಗಳ ಇದನ್ನು ನಾವು ಯಾವುದಾದ್ರೂ ನಿಘಂಟು ಅಥವಾ ಸರ್ಕಾರಿ ಜಾಲತಾಣಗಳಲ್ಲಿ ಇದನ್ನು ಬಳಸುವಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದರೆ ಅದನ್ನು ಮಾಡಬೇಕು ಎನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಹೌದು, ತಾವು ಹೊಸಕೋಟೆಯಲ್ಲಿ ಹುಟ್ಟಿದ್ರಿ, ಬೇರೆ ಬೇರೆ ಕಡೆಯಲ್ಲಿ ಕಲ್ತ್ರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಉದ್ಯೋಗವನ್ನು ಮಾಡಿದ್ರಿ, ಪ್ರಸ್ತುತ ಕುವೈತ್ನಲ್ಲಿ ವಿಜ್ಞಾನಿಯಾಗಿ ಸರ್ಕಾರಿ ಸಂಸ್ಥೆಯಲ್ಲಿಯೇ ಕೆಲಸ ಮಾಡ್ತಾ ಇದ್ದೀರಿ. ಆದರೂ ಕೂಡ ಕನ್ನಡವನ್ನು ಬಿಟ್ಟಿಲ್ಲ, ಕನ್ನಡವನ್ನು ಉಸಿರಾಗಿಸ್ಕೊಂಡಿದ್ದೀರಿ ಡಾಕ್ಟರ್ ಆಜಾದ್ ಅವರೇ. ನಾವು ಕೂಡ ಅಂದರೆ ಆಕಾಶವಾಣಿಯೂ ಕೂಡ ಒಂದು ಅರ್ಥದಲ್ಲಿ ಕನ್ನಡ ಪ್ರಸಾರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ನಿಮ್ಮ ಕುವೈತ್ನಲ್ಲಿರ್ಬೋದು ಇಲ್ಲ UAE ಕಂಟ್ರಿಗಳಲ್ಲಿರ್ಬೋದು, ಅಲ್ಲಿರೋರಿಗೂ ಕೇಳುವುದಕ್ಕೆ ಅವಕಾಶ ಆಗುವುದಕ್ಕೋಸ್ಕರವೇ ನಾವೂ ಕೂಡ ಈಗ ಜಗತ್ತಿನಾದ್ಯಂತ ಪ್ರಸಾರವನ್ನು ನಮ್ಮ ಲೈವ್ ಸ್ಟ್ರೀಮ್ನಲ್ಲಿ ಮಾಡ್ತಾ ಇದ್ದೀವಿ. ತಾವು ತಮ್ಮ ಕನ್ನಡ ಒಕ್ಕೂಟದಲ್ಲಿ ಹೇಳ್ಬೋದು ಕನ್ನಡವನ್ನು ಕೇಳಿ ಅಂತ. ಹೌದು, ಖಂಡಿತ. ಆಕಾಶವಾಣಿ ಭದ್ರಾವತಿ ಲೈವ್ ಅಂತ ಹೊಡೆದ್ರೆ ಅಂತರ್ಜಾಲದಲ್ಲಿ ಅವರು ಓಪನ್ ಮಾಡಿಕೊಂಡು ಎಲ್ಲಿದ್ರೂ ಕೂಡ ಅಲ್ಲೇ ಕೇಳೋದಕ್ಕೆ ಸಾಧ್ಯ ಇದೆ. ಭಾರತೀಯ ಸಮಯಕ್ಕೂ ಮತ್ತು ಅರಬ್ ಕಂಟ್ರಿಯ ಸಮಯಕ್ಕೂ ಅಂತ ಹೆಚ್ಚಿನ ವ್ಯತ್ಯಾಸ ಏನು ಇಲ್ಲದೆ ಇರೋದ್ರಿಂದ ಅವರು ಅಲ್ಲಿ ಪ್ರಸಾರ ಸಮಯದಲ್ಲೂ ಕೇಳಬಹುದು. ಇಲ್ಲ ಅಂತಂದರೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಇದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ನಮ್ಮ ಹಲವು ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಹಾಕಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಕರುಣಾಳು ಬಾಬೆಳಕೆ ಕಥನಗಳು ಮಕ್ಕಳಿಗೆ ಸ್ಫೂರ್ತಿಯನ್ನು ನೀಡುವಂಥದ್ದು. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ಅವರಿಗೆ ಬೇಕಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಚಿಂತನೆಗಳಿರ್ಬೋದು, ಇವನ್ನೆಲ್ಲವನ್ನು ಕೇಳೋದಕ್ಕೆ ಸಾಧ್ಯ ಇದೆ. ನಿಮ್ಮ ಪದಾರ್ಥ ಚಿಂತಾಮಣಿ ಗ್ರೂಪ್ನಲ್ಲಿ ಇದನ್ನು ಶೇರ್ ಮಾಡಬಹುದು. ಅದೇ ರೀತಿಯಲ್ಲಿ ನಿಮ್ಮ ಎಲ್ಲ ಕನ್ನಡ ಒಕ್ಕೂಟಗಳಿಗೂ ಈ ಮಾಹಿತಿಯನ್ನು ನಿಮ್ಮ ಮೂಲಕ ಅಲ್ಲಿರುವವರಿಗೆ ಕೊಡ್ತೀರಿ ಅನ್ನೋದು ನಮ್ಮ ಆಶಯನೂ ಕೂಡ ಡಾಕ್ಟರ್ ಆಜಾದ್ ಅವರೇ. ಖಂಡಿತ. ನಿಮ್ಮ ಕನ್ನಡ ಒಕ್ಕೂಟಗಳಿಗೆ ಹೇಳಿ. ನಿಮ್ಮ ಕನ್ನಡದ ಸೇವೆ ನಿಜಕ್ಕೂ ಶ್ಲಾಘನೀಯ ಡಾಕ್ಟರ್ ಆಜಾದ್ ಅವರೇ. ಧನ್ಯವಾದ. ಇದೇ ರೀತಿಯಲ್ಲಿ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಿ. ಒಂದು ಅರ್ಥದಲ್ಲಿ ನೀವು ಬೇರೆಯವರಿಗೂ ಕೂಡ ಆದರ್ಶಪ್ರಾಯರಾಗ್ತೀರಿ. ಯಾಕೆಂದರೆ ಮಾತೃಭಾಷೆ ಅಲ್ಲದಿದ್ದರೂ ಕೂಡ ಮಾತೃಭಾಷೆಯವರು ಕನ್ನಡವನ್ನು ಇಟ್ಟುಕೊಂಡವರಿಗಿಂತ ಚೆನ್ನಾಗಿ ತಾವು ಕನ್ನಡವನ್ನು ಮಾತಾಡ್ತಾ ಇದ್ದೀರಿ. ಧನ್ಯವಾದ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕನ್ನಡಕ್ಕೆ ಸೇವೆ ಸಲ್ಲಿಸಿರುವ ಕುವೈತ್ನ ವೈಜ್ಞಾನಿಕ ಸಂಸ್ಥೆಯಲ್ಲಿ ಮತ್ಸ್ಯ ವಿಜ್ಞಾನಿಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ಡಾಕ್ಟರ್ ಆಜಾದ್ ಅವರೊಂದಿಗಿನ ವಿಶೇಷ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ ಇದುವರೆಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.